ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ ಮತ್ತು ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋರಾಗಿರೋಣ. ನಾನು ನಂಬ್ತೇನೆ ಈ ಒಂದು ದೇವರ ವಾಕ್ಯದಿಂದ ಜೀವಿತಗಳು ಬದಲಾಗ್ತದೆ ಮತ್ತು ದೇವರ ವಾಕ್ಯದಿಂದ ಆಶೀರ್ವಾದಗಳನ್ನು ಬರುವಂಥದ್ದಾಗಿದೆ ಪ್ರೇರೆ. ಮತ್ತು ಇವತ್ತು ನಾವು ದೇವರ ವಾಕ್ಯದಿಂದ ನಾವು ನೋಡಿಕೊಳ್ಳೋರಾಗಿರೋಣ. ಮೊದಲನೇದಾಗಿ ಜ್ಞಾನೋಕ್ತಿಗಳು 4:23 ಹೇಳ್ತದೆ, ನಿಮ್ಮ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊಳ್ಳಿರಿ, ಯಾಕೆಂದರೆ ನಿಮ್ಮ ಹೃದಯದಲ್ಲಿಂದನೇ ನಿಮ್ಮ ಜೀವಧಾರೆಗಳನ್ನು ಹರಿತವೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಮತ್ತು ನಮ್ಮ ಹೃದಯವನ್ನು ಎಷ್ಟು ನಾವು ಜಾಗ್ರತೆಯಿಂದ ಕಾಪಾಡಿಕೊಳ್ಳುತ್ತೇವೋ ಅಷ್ಟು ನಮಗೆ ಒಳ್ಳೆಯದಾಗಿದೆ ಪ್ರೇರೆ. ಮತ್ತು ನಾನು ಇವತ್ತು ನಿಮಗೆ ದೇವರ ವಾಕ್ಯದಿಂದ ನಾನು ನಿಮಗೆ ತಿಳಿಸುವನಾಗಿದ್ದೇನೆ. ನಮ್ಮ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ ನಾವು ಏನು ಯೋಚನೆ ಮಾಡುತ್ತೇವೋ ಮತ್ತು ಒಂದು ವ್ಯಕ್ತಿ ಏನು ಪದೇ ಪದೇ ಯೋಚನೆ ಮಾಡುತ್ತಾನೋ ಮತ್ತು ಅದೇ ಅವನ ಮಾತುಗಳು ಆಗ್ತವೆ, ಅದೇ ಅವನ ಆಲೋಚನೆಗಳಾಗ್ತವೆ. ಮತ್ತು ಒಬ್ಬ ವ್ಯಕ್ತಿ ಒಂದು ಭಯದ ಬಗ್ಗೆ ಅವನು ಯೋಚಿಸಬೇಕಾದರೆ ಅವನ ಮಾತು ಭಯದ ಮಾತುಗಳೇ ಇರುತ್ತವೆ, ಅವನ ನಿರ್ಧಾರಗಳು ಕೂಡ ಭಯದ ನಿರ್ಧಾರಗಳೇ ಇರ್ತವೆ. ಕೆಲವು ನಿರ್ಧಾರಗಳನ್ನು, ಒಳ್ಳೆಯ ನಿರ್ಧಾರಗಳು ಕೂಡ ತೆಗೆದುಕೊಳ್ಳದಂತೆ ಭಯದಲ್ಲಿ ಯೋಚಿಸುವುದರಿಂದ ಒಳ್ಳೆಯ ನಿರ್ಧಾರಗಳು ಕೂಡ ಅದು ತೆಗೆದುಕೊಳ್ಳದಂತೆ ಅವರು ಹೋಗ್ತಾರೆ ಪ್ರಿಯರೇ. ಮತ್ತು ನಾನು ಏನು ಹೇಳಕ್ಕಿದ್ದೇನಂತ ಹೇಳಿದರೆ, ನಾವು ಏನು ಪದೇ ಪದೇ ಯೋಚಿಸುತ್ತೇವೋ ಅದೇ ನಮ್ಮ ನಿಧಾನವಾಗಿ ನಮ್ಮ ಮಾತುಗಳು, ನಮ್ಮ ನಿರ್ಧಾರಗಳು, ನಮ್ಮ ವರ್ತನೆಗಳು ಆಗುವಂಥದ್ದಾಗಿದೆ. ಮತ್ತು ಅದೇ ನಮ್ಮ ಜೀವಿತದ ಮೇಲೆ, ನಮ್ಮ ಜೀವನದ ಮೇಲೆ ಪ್ರಭಾವವನ್ನು ಕೂಡ ಬೀಳುವಂಥದ್ದಾಗಿದೆ ಪ್ರೇರೆ. ಆದರೆ ದೇವರ ವಾಕ್ಯ ನಮಗೆ ಪ್ರೋತ್ಸಾಹ ಕೊಡ್ತದೆ, ದೇವರ ವಾಕ್ಯ ನಮಗೆ ಬಲಪಡಿಸ್ತದೆ. ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ಆಮೆನ್, ಹಲ್ಲೆಲೂಯಾ. ದೇವರ ವಾಕ್ಯ ಈ ರೀತಿ 7ರಲ್ಲಿ ಈ ರೀತಿಯಲ್ಲಿ ಹೇಳ್ತದೆ, ನಾನು ನಿಮಗೆ ಕೊಟ್ಟಿರುವಂಥ ಆತ್ಮವು ಬಲವುಳ್ಳಂಥ ಆತ್ಮ, ಪ್ರೀತಿ ಉಳ್ಳಂಥ ಆತ್ಮ ಮತ್ತು ಸ್ವಚಿತ್ತವಾದಂಥ ಆತ್ಮವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಎಂಬುದಾಗಿ ಪ್ರೇರೆ. ಮತ್ತು ನಾನು ಏನು ಹೇಳಕ್ಕೆ ಬಯಸುತ್ತೇನೆ ಅಂತ ಹೇಳಿದರೆ, ನಮ್ಮ ಮನಸ್ಸಿನಲ್ಲಿ ನಾವು ಏನು ಪದೇ ಪದೇ ಯೋಚಿಸುತ್ತೇವೋ ಅದೇ ನಮ್ಮ ಮಾತುಗಳು, ನಮ್ಮ ವರ್ತನೆಗಳು ಮತ್ತು ಅದೇ ನಮ್ಮ ಜೀವಿತದಲ್ಲಿ ಅದು ಹಾವಿ ಆಗಕ್ಕೆ ಪ್ರಾರಂಭವಾಗ್ತದೆ. ಆದರೆ ದೇವರ ವಾಕ್ಯ ನಮಗೆ ಪ್ರೋತ್ಸಾಹ ಕೊಡ್ತದೆ, ದೇವರ ವಾಕ್ಯ ನಮ್ಮನ್ನು ಅದರಲ್ಲಿ ಎದ್ದೇಳುವಂತೆ ಮಾಡ್ತದೆ. ದೇವರ ವಾಕ್ಯ ಹೇಳ್ತಾ ಇದೆ, 2ನೇ ತಿಮೋತಿ 1:7 ಹೇಳಿದ ಪ್ರಕಾರ, ದೇವರು ನಮಗೆ ಕೊಟ್ಟಿರುವಂಥ ಆತ್ಮ ಅದು ಹೇಳಿತನದ ಆತ್ಮವಲ್ಲ, ಬಲವುಳ್ಳಂಥ ಆತ್ಮ ದೇವರು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಮತ್ತು ಧೈರ್ಯದ ಆತ್ಮವನ್ನು ಕೊಟ್ಟಿದ್ದಾನೆ, ಶಕ್ತಿಯ ಆತ್ಮವನ್ನು ಕೊಟ್ಟಿದ್ದಾನೆ. ಮತ್ತು ಅದರಿಂದ ನಾವು ಭಯವನ್ನು ನಾವು ಓಡಿಸುವರಾಗಿರುತ್ತೇವೆ ಪ್ರಿಯರೇ. ದೇವರ ವಾಕ್ಯದಿಂದ ತುಂಬಿಸಿ. ಇನ್ನೊಂದು ಸಾರಿ ಹೇಳಕ್ಕೆ ನಾನು ಬಯಸ್ತೇನೆ, ನಿಮ್ಮ ಮನಸ್ಸನ್ನು ದೇವರ ವಾಕ್ಯದಿಂದ ತುಂಬಿಸಿ. ಯಾಕೆ ನಾವು ದೇವರ ವಾಕ್ಯದಿಂದ ನಾವು ತುಂಬಿಸಬೇಕಂತ ಹೇಳಿದರೆ, ಯಾಕೆ ದೇವರ ವಚನ ಕೂಡ ಹೇಳ್ತದೆ. ರೋಮಾಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ನಿಮ್ಮ ಮನಸ್ಸನ್ನು ನವೀಕರಿಸಿಕೊಳ್ಳಿರಿ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮ ಮನಸ್ಸನ್ನು ಏನು ಮಾಡಿರಿ? ನವೀಕರಿಸಿಕೊಳ್ಳಿರಿ. ಯಾಕೆ ನಾವು ಮನಸ್ಸನ್ನು ನವೀಕರಿಸಿಕೊಳ್ಳಬೇಕು ಅಂತ ಹೇಳಿದರೆ, ಮನಸ್ಸನ್ನು ನಾವು ಮನಸ್ಸು ಬದಲಾದಾಗ ನಮ್ಮ ದೃಷ್ಟಿಕೋನ ಬದಲಾಗ್ತದೆ. ನಮ್ಮ ದೃಷ್ಟಿಕೋನ ಬದಲಾದಾಗ ನಮ್ಮ ಮಾತು ಬದಲಾಗ್ತದೆ. ನಮ್ಮ ಮಾತು ಬದಲಾದಾಗ ನಮ್ಮ ನಿರ್ಧಾರಗಳು ಬದಲಾಗ್ತವೆ. ನಮ್ಮ ನಿರ್ಧಾರವನ್ನು ಬದಲಾದಾಗ ನಮ್ಮ ಜೀವಿತವನ್ನು ಬದಲಾಗ್ತವೆ. ಅದಕ್ಕಾಗಿ ದೇವರ ವಾಕ್ಯವನ್ನು ನಾವು ದಿನನಿತ್ಯ ಓದಬೇಕು, ದಿನನಿತ್ಯ ದೇವರ ವಾಕ್ಯವನ್ನು ಧ್ಯಾನಿಸಬೇಕು, ದಿನನಿತ್ಯ ದೇವರ ವಾಕ್ಯದಿಂದ ನಾವು ತುಂಬಿಸಲ್ಪಡಬೇಕು ಪ್ರಿಯರೇ. ಹಾಗೆ ತುಂಬಿಸಲ್ಪಟ್ಟಾಗ ನಾವು ದೇವರಿಂದ ಧೈರ್ಯವನ್ನು, ಬಲವನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ ಪ್ರಿಯರೇ. ಎಲ್ಲ ಯೋಚನೆಗಳನ್ನು
ನಂಬಬೇಡ್ರಿ. ಎಲ್ಲ ಯೋಚನೆಗಳನ್ನು, ಮೂರನೇದಾಗಿ ಎಲ್ಲ ಯೋಚನೆಗಳನ್ನೇನು ಮಾಡಬೇಡ್ರಿ, ನಂಬಬೇಡ್ರಿ. ಯಾಕೆ ಎಲ್ಲ ಯೋಚನೆಗಳನ್ನು ನಂಬಬೇಡ್ರಿ ಅಂತ ಹೇಳಿದರೆ, ಕೆಲವೊಮ್ಮೆ ಸೈತಾನನು ಕೂಡ ನಮ್ಮ ಮನಸ್ಸಿನ ಮೇಲೆ ಅವನೇನು ಮಾಡ್ತಾನೆ, ಅವನು ಆಲೋಚನೆಗಳನ್ನು ತಂದು ಹಾಕ್ತಾನೆ. ಎಂಥ ಆಲೋಚನೆಗಳನ್ನು ತಂದು ಹಾಕ್ತಾನೆ ಅಂತ ಹೇಳಿದರೆ, ಅವನು ಎಂಥ ಆಲೋಚನೆಗಳು ನಮಗೆ ತುಂಬುವಂತನಾಗ್ತಾನಂತ ಹೇಳಿದರೆ, ನಿನ್ನಿಂದ ಏನು ಆಗೋದಿಲ್ಲ, ನೀನು ಸಕ್ಸಸ್ ಆಗೋದಿಲ್ಲ, ನೀನು ಬಿದ್ದು ಹೋದವನಾಗಿದ್ದಿ, ನಿನಗೆ ಏನು ಮಾಡೋಕ್ಕಾಗಲ್ಲ ಅಂದರೆ ನಿರೀಕ್ಷೆ ಇಲ್ಲದೆ ಇರುವಂಥ ಮಾತುಗಳನ್ನು, ನಿಮ್ಮನ್ನು ಕೆಳಗೆ ಹಾಕುವಂಥ ಮಾತುಗಳನ್ನು ಮತ್ತು ನಿಮಗೆ ಭಯ ಹುಟ್ಟಿಸುವಂಥ ಮಾತುಗಳನ್ನು ಸೈತಾನನ್ನು ಏನು ಮಾಡ್ತಾನೆ, ನಿಮ್ಮ ಜೀವಿತದಲ್ಲಿ ಅವನು ನಿಮ್ಮ ಯೋಚನೆಯಲ್ಲಿ ಅವನು ಹಾಕುವಂತನಾಗಿದ್ದಾನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಹಲ್ಲೆಲೂಯಾ, ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ನಮ್ಮನ್ನೇನು ಮಾಡ್ತದೆ ಗೊತ್ತಾ, ಆ ಮನಸ್ಸನ್ನು ನವೀಕರಿಸಿಕೊಳ್ಳುವುದಕ್ಕಾಗಿ ಎಲ್ಲ ಯೋಚನೆಗಳನ್ನು ನಂಬಬೇಡಿ. ಯಾಕೆಂತ ಹೇಳಿದರೆ, ಕೆಲವು ಯೋಚನೆಗಳು ಸೈತಾನನು ಕೂಡ ತಂದು ಹಾಕ್ತಾನೆ ಪ್ರೇರೆ. ಏನು ಸೈತಾನ ತಂದು ಹಾಕ್ತಾನೆ ಅಂತ ಹೇಳಿದರೆ, ನಿನ್ನ ಜೀವಿತದಲ್ಲಿ ನೀನು ಸೋತವನಾಗಿದ್ದಿ, ನೀನು ಯಾವುದೇ ಒಂದು ಗುರಿ ಮುಟ್ಟಕ್ಕಾಗಲ್ಲ, ನೀನು ಬಿದ್ದು ಹೋಗಿದ್ದಿ, ಏನೆಲ್ಲ ಹೇಳಿ ಅವನು ನಮಗೇನು ಮಾಡ್ತಾನೆ, ಡಿಸ್ಕ್ರೈಸ್ ಮಾಡ್ತಾನೆ ಪ್ರೇಯರೆ. ನಕಾರಾತ್ಮಕಗಳನ್ನು ನಮ್ಮ ಆಲೋಚನೆಯಲ್ಲಿ ತಂದು ಹಾಕುತ್ತಾನೆ. ಅದಕ್ಕಾಗಿ ನಾವು ಸೈತಾನನ ಆಲೋಚನೆಗಳನ್ನು ನಾವು ತೆಗೆದುಕೊಳ್ಳಬಾರದು ಪ್ರೇರೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, 2 ಕೊರಿಂಥಿ 4:8 ಹೇಳ್ತದೆ, ಒಳ್ಳೆಯವುಗಳನ್ನು, ದೇವರು ನ್ಯಾಯವಾದವುಗಳನ್ನು, ಪ್ರೀತಿ ಉಳ್ಳದುಗಳನ್ನು, ದೇವರ ವಾಕ್ಯಕ್ಕೆ ಅನುಗುಣವಾದದ್ದನ್ನು ನಾವು ತೆಗೆದುಕೊಳ್ಳಬೇಕು ಎಂಬುದಾಗಿ ಪ್ರೇರೆ. ಮತ್ತು 4ನೇದಾಗಿ ಇನ್ನೊಂದು ಹೇಳಿ ನಾನು ಮುಗಿಸಕ್ಕಿದ್ದೇನೆ. 4ನೇದಾಗಿ ನಿಮ್ಮ ಮನಸ್ಸಿನ ಬಾಗಿಲನ್ನು ಏನು ಮಾಡಿಕೊಳ್ಬೇಕಂತ, ಅದು ಬಹಳ ಜಾಗ್ರತೆಯಿಂದ ಇಟ್ಟುಕೊಳ್ಳಬೇಕು ಪ್ರೇರೆ. ನಮ್ಮ ಮನಸ್ಸಿನ ಬಾಗಿಲುಗಳಲ್ಲಿ ನಾವು ಯಾವುದಕ್ಕಾಗಿ ನಾವು ತೆರೆಯಲ್ಪಡ್ತೇವೋ, ನಮ್ಮ ಮನಸ್ಸಿನ ಬಾಗಿಲು ನಾವು ಯಾವುದಕ್ಕಾಗಿ ನಾವು ಓಪನ್ ಮಾಡುತ್ತೇವೋ ಅದು ಬಹಳ ಪ್ರಾಮುಖ್ಯವಾಗಿದೆ ಪ್ರೇರೆ. ಏನು ಹೀಗಂದರೆ ಅಂತ ಹೇಳಿದರೆ, ನಮ್ಮ ಮನಸ್ಸಿಗೆ ಅಂದರೆ ನಾವು ಮನಸ್ಸಿನ ಬಾಗಿಲು ಅಂತ ಹೇಳಿದರೆ ಏನರ್ಥ ಅಂತ ಹೇಳಿದರೆ, ನಾವು ಏನು ನೋಡುತ್ತೇವೋ ಬಹಳ ಎಚ್ಚರದಿಂದ ನೋಡಬೇಕು, ಏನು ಕೇಳುತ್ತೇವೋ ಮತ್ತು ಬಹಳ ಎಚ್ಚರದಿಂದ ಕೇಳಬೇಕು, ಮತ್ತು ನಾವು ಏನೆಲ್ಲ ಏನು ನೋಡುತ್ತೇವೋ ಏನು ಕೇಳುತ್ತೇವೋ ಅನ್ನೋದನ್ನು ಬಹಳ ಇದರಿಂದಲೇ ನಮಗೇನಾಗ್ತದೆ ಗೊತ್ತಾ, ನಮ್ಮ ಮನಸ್ಸಿನಲ್ಲಿ ಹೋಗೋಕ್ಕೆ ಅದು ಪ್ರಾರಂಭವಾಗ್ತದೆ ಪ್ರೇರೆ. ಅದಕ್ಕಾಗಿ ನಾವು ಒಳ್ಳೆಯದನ್ನೇ ನಾವು ನೋಡಬೇಕು, ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯದನ್ನೇ ನಾವು ಕೇಳುವರಾಗಬೇಕು ಪ್ರೇರೆ. ಹಲ್ಲೆಲೂಯಾ. ಮತ್ತು ಕಡೆದಾಗಿ ನಾನು ನಿಮ್ಮೆಲ್ಲರಿಗಾಗಿ ನಾನು ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥಿಸೋಣ ಪ್ರೇರೆ. ಹಲ್ಲೆಲೂಯಾ. ನಂಬ್ತೇನೆ, ಇವತ್ತು ನೀನು ಯಾವ ಒಂದು ಭಯದಲ್ಲಿದ್ದಿ, ಯಾವ ಒಂದು ಸೋಲಿನಲ್ಲಿದ್ದಿ, ಯಾವ ಒಂದು ನಿರಾಸೆಯಲ್ಲಿದ್ದಿ, ಯಾವುದು ನಿನ್ನ ಮನಸ್ಸಿನಲ್ಲಿ ನೀನು ಪದೇ ಪದೇ ಯೋಚಿಸ್ತಾ ಇದ್ದಿ, ಇವತ್ತು ದೇವರ ವಾಕ್ಯ ನಿನಗೆ ಬರ್ತಾ ಇದೆ. ದೇವರು ನಿನಗೆ ಕೊಟ್ಟಿರುವಂಥ ಆತ್ಮ ಅದು ಬಲದ ಆತ್ಮವನ್ನು, ಹಿಡಿತನದ ಆತ್ಮವಲ್ಲ, ಬಲದ ಆತ್ಮ, ಪ್ರೀತಿಯ ಆತ್ಮ, ಸ್ವಇಚ್ಛದ ಆತ್ಮವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ ಪ್ರಿಯರೇ. ಮತ್ತು ಯಾವ ಸೈತಾನು ನಿಮಗೆ ನೀನು ಸೋತು ಹೋಗಿದ್ದಿ, ನೀನು ಬಿದ್ದು ಹೋಗಿದ್ದಿ, ನಿನ್ನ ಕೆಲಸಕ್ಕೆ ಬಾರದವನಾಗಿದ್ದಿ, ಅನೇಕ ಸಂಗತಿಗಳನ್ನು ನಿನಗೆ ನಿರಾಸೆಯನ್ನಲ್ಲಿ ಇಟ್ಟಿದ್ದಾನೋ, ಇವತ್ತು ಆ ಸೈತಾನನಿಗೆ ಹೇಳು, ನಾನು ಯೇಸುವಿನಲ್ಲಿ ಇದ್ದುಕೊಂಡು ನನ್ನ ಜಯವಂತನಾಗಿದ್ದೇನೆಂಬುದಾಗಿ ನಿನ್ನ ಮನಸ್ಸನ್ನು ಇವತ್ತು ಯಾವುದಕ್ಕಾಗಿ ನೀನು ಒಪ್ಪಿಸಿಕೊಡ್ತಾ ಇದ್ದಿ, ಭಯಕ್ಕಾಗಿನ, ಹಣಕ್ಕಾಗಿ ಒಪ್ಪಿಸಿಕೊಟ್ರೆ ನಿನ್ನ ಮನಸ್ಸು ನಿನ್ನ ಜೀವಿತವನ್ನು ಹಣವನ್ನು ನಡೆಸ್ತದೆ. ಭಯಕ್ಕೆ ಒಪ್ಪಿಸಿಕೊಟ್ರೆ ನಿನ್ನ ಜೀವಿತವನ್ನು ಭಯವನ್ನು ನಡೆಸ್ತದೆ. ಆಮೇಲೆ ನೀನು ಯಾವುದಕ್ಕೆ ನೀನು ಒಪ್ಪಿಸಿಕೊಡ್ತೀಯ ಅದನ್ನೇ ನಿನ್ನ ಜೀವಿತವನ್ನು ಆಳ್ವಿಕೆ ಮಾಡ್ತದೆ. ಆದರೆ ನಿನ್ನ ಜೀವಿತವನ್ನು ಯೇಸುವಿಗೆ ನೀನು ಒಪ್ಪಿಸಿಕೊಡುವುದಾದರೆ, ಯೇಸುವಿನ ವಾಕ್ಯಗಳಿಗೆ, ಯೇಸಪ್ಪನಿಗೆ ನೀನು ಒಪ್ಪಿಸಿಕೊಡುವುದಾದರೆ ನಿನ್ನ ಜೀವಿತದಲ್ಲಿ ಧೈರ್ಯ, ಸಮಾಧಾನ ಮತ್ತು ಆನಂದ, ಆರೋಗ್ಯ, ಬಡ್ತಿ, ಸಕ್ಸಸ್ಸನ್ನು ನೀನು ಮತ್ತು ದೇವರ ಆಲೋಚನೆಯನ್ನು, ದೇವರ ಚಿತ್ತಕ್ಕೆ ಅನುಗುಣವಾಗಿ ನನ್ನ ಆಲೋಚನೆಗಳನ್ನು
ನಡೆಸುವಾತನು ಆತನು ಆಗಿದ್ದಾನೆ ಪ್ರಿಯರೇ. ಹಾಲೆಲೂಯ. ಇವತ್ತು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಓ ಹಾಲೆಲೂಯ. ರಿಕಾಲಾಮ ಶಂದಲಾರಾಮ ನಂದೇರಿಕಾಲಾರಾಮ ಶಂದೇರಿಯಾದಲಾರಾಮ. ನಾವೆಲ್ಲರೂ ಹೇಳೋರಾಗಿರೋಣ ಪ್ರಿಯರೇ. ಯೇಸುವೆ, ನನ್ನ ಕೆಟ್ಟ ಆಲೋಚನೆಗಳನ್ನು, ನನ್ನ ಜೀವಿತದಲ್ಲಿ ನಡೆಯುತ್ತಿರುವಂಥ ಎಲ್ಲ ಒಂದು ನಕಾರಾತ್ಮಕ ಆಲೋಚನೆಗಳನ್ನು ನನ್ನಿಂದ ತೆಗೆದುಬಿಡು. ನನ್ನ ಮನಸ್ಸನ್ನು ಶುದ್ಧೀಕರಿಸು ಯೇಸುವೆ, ಮತ್ತು ನನ್ನ ಮನಸ್ಸನ್ನು ನಿನ್ನ ಚಿತ್ತ ಅನುಗುಣವಾಗಿ ನನ್ನ ಮನಸ್ಸಿನ ಆಲೋಚನೆಗಳನ್ನು ನಡೆಸಲ್ಪಡಲಿ ಯೇಸಪ್ಪ. ನನ್ನ ಜೀವಿತದಲ್ಲಿ ನಿನ್ನ ಚಿತ್ತವನ್ನು, ನಿನ್ನ ಪ್ರಣಾಳಿಕೆಯನ್ನು, ನಿನ್ನ ಉದ್ದೇಶವನ್ನು ನನ್ನ ಜೀವಿತದಲ್ಲಿ ನೆರವೇರಿಸಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವಪ್ಪ. ಯೇಸುವೆ, ನಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯಗಳನ್ನು ತುಂಬಿಕೊಳ್ಳುವಂತೆ ನಮಗೆ ಪವಿತ್ರಾತ್ಮನ ಸಹಾಯವನ್ನು ನೀಡು ಯೇಸುವೆ. ಥ್ಯಾಂಕ್ ಯು ಜೀಸಸ್. ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನ ಆಶೀರ್ವದಿಸಲಿ.